ಬೆಳಗಾವಿಯ ಸಂಕೇಶ್ವರ ಹೆದ್ದಾರಿಯಲ್ಲಿ ದರೋಡೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಕೇಸ್ ಕೊಟ್ಟು ಅಂಡರ್ ಆದವರು ಇದೀಗ ಬಾಹರ್ ಹಾಕ್ತಿದ್ದಾರೆ. ದರೋಡೆ ಮಾಡಿ ಎಸ್ಕೇಪ್ ಆಗಿ ಸೇಫ್ ಆದ್ವಿ ಅಂದವರು ಪೊಲೀಸರ ಖೆಡ್ಡಾಗಿ ಬಿದ್ದಿದ್ದಾರೆ. ನವೆಂಬರ್ 15ರಂದು ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ದರೋಡೆ ನಡೆದಿತ್ತು. ಕಾರು ನಿಲ್ಲಿಸಿ ಗನ್ ತೋರಿಸಿ ಕಾರ್ ಸಮೇತ ಎಸ್ಕೇಪ್ ಆಗಿಬಿಟ್ಟಿದ್ರು ಖದೀಮರು. ಘಟನೆಯ ಕುರಿತು ಸಂಕೇಶ್ವರ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಕಾರು ಚಾಲಕ ಆರಿಫ್ ಕಮತಗಿ ನೆರಳಿ ಬಳಿ ಕಾರನ್ನ ನಿಲ್ಲಿಸಿ ಅದರಲ್ಲಿದ್ದ ಹಣವನ್ನು ಎಗರಿಸಿ ಎಸ್ಕೇಪ್ ಆಗಿತ್ತು ಟೀಮ್. ಕಾರು ಪರಿಶೀಲನೆ ವೇಳೆ 1,01,00,000 ಹಣ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಚಾಲಕ ಆರಿಫ್, ಸೂರಜ್, ಅಜಯ್ ಮೂವರನ್ನ ಬಂಧಿಸಿದ್ದ ಪೊಲೀಸರು. ತನಿಖೆ ವೇಳೆ ಮೂವರ ಪಾತ್ರ ಇಲ್ಲ ಅನ್ನೋದು ಪೊಲೀಸರಿಗೂ ಗೊತ್ತಾಗಿತ್ತು. ಬಳಿಕ ತನಿಖೆ ನಡೆಸಿದಾಗ ಬೇರೆಯವರ ಪಾತ್ರ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು. ಮಹಾರಾಷ್ಟ್ರದಲ್ಲಿ ನವನೀತ್ ಸೂರಜ್ ಬಂಧನ ಆಗಿತ್ತು. 1,17,00,000 ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಾಗಿದೆ. ನವೆಂಬರ್ 15ಕ್ಕೆ ಈ ಒಂದು ಘಟನೆ ನಡೆದಿರೋದು. ಬೆಳಗಾವಿಯ ಸಂಕೇಶ್ವರ ಹೆದ್ದಾರಿಯಲ್ಲಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದೊಂದು ಕೇಸ್ ಇತ್ತಲ್ಲ, ಇದರಲ್ಲಿ ಹಲವರ ಮೇಲೆ ಅನುಮಾನ ಇತ್ತು. ಕಾರ್ ಡ್ರೈವರ್ ಸೇರಿದಂತೆ ಇನ್ನೂ ಇಬ್ಬರ ಮೇಲೆ. ಅವ್ರನ್ನ ಫಸ್ಟಿಗೆ ವಶಕ್ಕೆ ಪಡ್ಕೊಂಡಿದ್ರು. ಆಮೇಲೆ ತನಿಖೆಯ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ ಗೊತ್ತಾಗಿದೆ, ಇವ್ರದ್ದೇನು ಪಾತ್ರ ಇಲ್ಲ ಅಂತ. ಇದರಲ್ಲಿ ಯಾರು ಭಾಗಿಯಾಗಿದ್ರು ಯಾರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಅವರನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ. ನವೆಂಬರ್ 15ರಂದು ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ಈ ದರೋಡೆ ಕೇಸ್ ನಡೆದಿತ್ತು. ನಮಗೆ ತಾವು ನೋಡಿದಾರೆ ಹಾಗೆ ಕಮತ್ನೂರು ಮತ್ತು ಕಮತ್ನೂರು ಗೇಟ್ ಮತ್ತು ನೆರಳಿ ಮಧ್ಯೆ ನಮಗೆ ಈ ಗಾಡಿ ಸಿಕ್ಕಿತ್ತು. ನಾವು ಪರಿಶೀಲನೆ ಮಾಡಿದಾಗ ಮತ್ತೊಂದು ಬೇರೆ ಗಾಡಿ, ಎರ್ಟಿಗಾ ಗಾಡಿ ಕಮತ್ನೂರು ಗೇಟಿಂದ ಚಿಕ್ಕೋಡಿ ಮಾರ್ಗವಾಗಿ ಹೋಗಿರೋದು ನಮಗೆ ಕಂಡುಬಂತು. ಸುಮಾರು ಅರ್ಧ ಗಂಟೆ ಸಮಯದ ವ್ಯತ್ಯಾಸದಲ್ಲಿ ಅದರ ಜಾಲವನ್ನು ಹಿಡ್ಕೊಂಡು ನಮ್ಮ ಪೊಲೀಸರು ಚಿಕ್ಕೋಡಿಯಿಂದ ಆ ಭಾಗದ ಮಹಾರಾಷ್ಟ್ರ ಬಾರ್ಡರ್ನ ಎಲ್ಲ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಈ ಒಂದು ವೆಹಿಕಲ್ ಚಿಕ್ಕೋಡಿ ಪೊಲೀಸರು ಮತ್ತು ಅಥಣಿ ಪೊಲೀಸರು ಪರಿಶೀಲನೆ ಮಾಡಿದಾಗ ಅದು ಮಹಾರಾಷ್ಟ್ರ ಕಡೆ ಹೋಗಿರೋದು ಕಂಡುಬಂತು. ಕಡೆಗೆ ಮಹಾರಾಷ್ಟ್ರ ಕಡೆ ಟೀಮ್ ಕಳಿಸಿ ಅಲ್ಲಿನ ಮಾಹಿತಿದಾರನ ಸಂಪರ್ಕ ಮಾಡಿದಾಗ ಈ ಒಂದು ಎರ್ಟಿಗಾ ಗಾಡಿದು ಏನು ನಾವು ನಂಬರ್ ಹೇಳಿದ್ವಿ ಅದು ಫೇಕ್ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಫೇಕ್ ಅನ್ನುವಂಥದ್ದು ಗೊತ್ತಾದಾಗ ಮತ್ತಿಷ್ಟು ನಮ್ಮ ತನಿಖೆಗೆ ಜಟಿಲ ಆಯಿತು. ತದನಂತರ ಅಲ್ಲಿಂದ ಮಹಾರಾಷ್ಟ್ರ ಕಡೆ ಹೋಗಿರೋ ಮತ್ತಷ್ಟು CCTVಗಳನ್ನ ಪರಿಶೀಲನೆ ಮಾಡಿದಾಗ ಇದೇ ಕಲರ್ನ ವಾಹನ ಮತ್ತೊಂದು ನಂಬರ್ ಪ್ಲೇಟ್ ಹಾಕಿರೋದು ಗೊತ್ತಾಯಿತು. ಆ ನಂಬರ್ ಪ್ಲೇಟನ್ನು ನಾವು ಪರಿಶೀಲನೆ ಮಾಡಿದಾಗ ಒರಿಜಿನಲ್ ಅದರ ಡೀಟೇಲ್ ಸಿಕ್ತು. ಅದರ ಆಧಾರದ ಮೇಲೆ ನಾವು ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ಈಗ ಮತ್ತೆ